ನಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಸ್ಟಡಿ ಮಾಡೋಣ. ಸೊ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಉದಾಹರಣೆಗಳು ಮತ್ತೆ ಒಂದಿಷ್ಟು ಪ್ರಶ್ನೆಗಳು ಇರ್ತವೆ, ಅದನ್ನು ನೋಡೋಣ ಈ ಕ್ಲಾಸಲ್ಲಿ. ಮತ್ತೆ ಹ್ಯಾವ್ ಹ್ಯಾಸ್ ಗಳನ್ನ ಎಲ್ಲಿ ಉಪಯೋಗ ಮಾಡಬೇಕು, ಹೇಗೆ ಬಳಸಬೇಕಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನು? ಇದು ಪೂರ್ಣಗೊಂಡ ಕ್ರಿಯೆಯನ್ನು ತೋರಿಸುತ್ತದೆ. ಇದೀಗ ಪೂರ್ಣಗೊಂಡಿರಬಹುದು ಅಥವಾ ಬಹಳ ಹಿಂದೆಯೇ ಪೂರ್ಣಗೊಂಡಿರಬಹುದು. ಆದರೆ ಮುಗಿದಂತ ಈ ಘಟನೆಗಳು ಈಗಿನ ಪ್ರಸ್ತುತ ಸಮಯಕ್ಕೆ ಸಂಬಂಧ ಹೊಂದಿರಬೇಕು. ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್: ಮೇನ್ ವರ್ಡ್, ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ V3 ಅಂತ ಹೇಳ್ಬೋದು, ಆಫ್ ಅ ವರ್ಬ್ ಆಕ್ಸಿಲರಿ ವರ್ಬ್, ಮತ್ತೆ ಹ್ಯಾಸ್ ಅಥವಾ ಹ್ಯಾವ್ ಇರುತ್ತೆ, ಅಂತ ಸಬ್ಜೆಕ್ಟ್. ಓಕೆ, ನೀವು ಮೇಲೆ ನೋಡ್ತೀರಾ, ಇದೀಗ ಪೂರ್ಣಗೊಂಡ ಕ್ರಿಯೆಯನ್ನು ತೋರಿಸುತ್ತದೆ ಅಥವಾ ಬಹಳ ಹಿಂದೆ ಪೂರ್ಣಗೊಂಡಿರಬಹುದು. ಬಹಳ ಹಿಂದೆ ಆಗಿರೋದಂದ್ರೆ ಅಲ್ಲಿ ನಾವು ಸಮಯವನ್ನ ಹೇಳಲ್ಲ. ಫಾರ್ ಎಕ್ಸಾಂಪಲ್ ಎಸ್ಟರ್ಡೇ, ಲಾಸ್ಟ್ ಇಯರು, ಲಾಸ್ಟ್ ವೀಕು, ಈ ತರ ನಾವು ಟೈಮ್ ಮೆನ್ಷನ್ ಮಾಡಲ್ಲ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ಸೊ ಎಕ್ಸಾಂಪಲ್ಸ್ ಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಟ್: if the subject of sentence is she, he, it or a singular noun, the auxiliary verb has is used. Okay, if the subject of sentence is I, we, they, you or a plural noun, the auxiliary verb have. ಗೊತ್ತಿದೆ ಇದು ಅಲ್ವಾ? she, he, it ಅಥವಾ ವ್ಯಕ್ತಿ ನೇಮ್ಗಳಿಗೆ ನಾವು ಹ್ಯಾಸ್ ನ ಯೂಸ್ ಮಾಡ್ತೀವಿ. I, we, they, you ಇದ್ರೆ ಅದು ಪ್ಲೂರಲ್ ಗೆ ನಾವು ಹ್ಯಾವ್ ಯೂಸ್ ಮಾಡ್ತೀವಿ. ಈಗ ತೋರಿಸ್ತೀನಿ ಇದನ್ನ. ಸೊ ಹ್ಯಾವ್ ಹ್ಯಾಸ್ ನಾವು ಈ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಸಹಾಯಕ ಕ್ರಿಯಾಪದಗಳಾಗಿ ಯೂಸ್ ಮಾಡ್ತೇವೆ. ಸೊ ಹಿ, ಶಿ, ಇಟ್ ವ್ಯಕ್ತಿ ನೇಮ್ ಸುದೀಪ್ ಆಗಿರ್ಬೋದು, ಸಾವಿತ್ರಿ ಆಗಿರ್ಬೋದು, ಭೀಮಾ, ಜ್ಯೋತಿ, ಈ ತರ ಇದ್ರೆ ಏನ್ ಮಾಡ್ತೀವಿ? ಹ್ಯಾಸ್ ಯೂಸ್ ಮಾಡ್ತೀವಿ. ಐ, ವಿ, ಯು, ದೇ ಪ್ಲೂರಲ್ ಇದ್ರೆ ಹ್ಯಾವ್ ನ ಉಪಯೋಗಿಸ್ತೀವಿ. ಮೂಲ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಅಥವಾ ಹ್ಯಾಸ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಪ್ಲಸ್ ಸಬ್ಜೆಕ್ಟ್, ರೈಟ್? ಸೊ ಪಾಸಿಟಿವ್ ಸೆಂಟೆನ್ಸ್ ಗಳು ನೋಡೋಣ. ಎಕ್ಸಾಂಪಲ್ಸ್: she has received my letter. ಅವಳು ನನ್ನ ಪತ್ರವನ್ನು ಸ್ವೀಕರಿಸಿದ್ದಾಳೆ. ಜೊತೆ he has given me his books. ಅವನು ತನ್ನ ಪುಸ್ತಕಗಳನ್ನು ನನಗೆ ಕೊಟ್ಟಿದ್ದಾನೆ. ಸಾವಿತ್ರಿ: he has finished his call tasks. ಅವನು ತನ್ನ ಎಲ್ಲ ಕಾರ್ಯಗಳನ್ನು ಮುಗಿಸಿದ್ದಾನೆ. ಅಕ್ಷತಾ: I have qualified the exam. ನಾನು ಪರೀಕ್ಷೆಗೆ ಅರ್ಹತೆ ಪಡೆದಿದ್ದೇನೆ. ಭೀಮಾ: he has bought a laptop. ಅವನು ಲ್ಯಾಪ್ಟಾಪ್ ಖರೀದಿಸಿದ್ದಾನೆ. ಜೊತೆ we have made a beautiful painting. ನಾವು ಸುಂದರವಾದ ಚಿತ್ರಕಲೆ ಮಾಡಿದ್ದೇವೆ. ಅಕ್ಷತಾ: she has helped us. ಅವಳು ನಮಗೆ ಸಹಾಯ ಮಾಡಿದ್ದಾಳೆ. ಭೀಮಾ: they have gone to home. ಅವರು ಮನೆಗೆ ಹೋಗಿದ್ದಾರೆ. ಸಾವಿತ್ರಿ: we have made a plan for starting business. ವ್ಯವಹಾರವನ್ನು ಪ್ರಾರಂಭಿಸಲು ನಾವು ಯೋಜನೆಯನ್ನು ರೂಪಿಸಿದ್ದೇವೆ. ಜೊತೆ the guests have arrived. ಅತಿಥಿಗಳು ಆಗಮಿಸಿದ್ದಾರೆ. ಭೀಮಾ: you have done a nice job. ನೀವು ಉತ್ತಮ ಕೆಲಸ ಮಾಡಿದ್ದೀರಿ. ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಸ್ಟ್ರಕ್ಚರ್ ಈ ತರ ಇರುತ್ತೆ: ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಅಥವಾ ಹ್ಯಾಸ್ ಪ್ಲಸ್ ನಾಟ್ ಪ್ಲಸ್
past participle verb plus subject. Jyoti. They have not completed their work. ಅವರು ತಮ್ಮ ಕೆಲಸವನ್ನು ಪೂರ್ಣಗೊಳಿಸಿಲ್ಲ. Akshata. They have not asked me for help. ಅವರು ನನ್ನನ್ನು ಸಹಾಯ ಕೇಳಿಲ್ಲ. Savitri. He has not applied for a job. ಅವರು ಕೆಲಸಕ್ಕೆ ಅರ್ಜಿ ಸಲ್ಲಿಸಿಲ್ಲ. Nima. She has not bought the car. ಅವಳು ಕಾರನ್ನು ತಂದಿಲ್ಲ. Jyoti. We have not enjoyed the party. ನಾವು ಪಾರ್ಟಿಯನ್ನು ಆನಂದಿಸಿಲ್ಲ. Savitri. She have not called us. ಅವಳು ನಮ್ಮನ್ನು ಕರೆದಿಲ್ಲ. Akshata. We have not started a business. ನಾವು ವ್ಯವಹಾರವನ್ನು ಪ್ರಾರಂಭಿಸಿಲ್ಲ. Nima. She has not written a letter. ಅವಳು ಪತ್ರ ಬರೆದಿಲ್ಲ. Jyoti. He has not come. ಅವನು ಬಂದಿಲ್ಲ. Savitri. We have not gone to Japan. ನಾವು ಜಪಾನ್ಗೆ ಹೋಗಿಲ್ಲ. Right. ಈಗ ಪ್ರಶ್ನೆಗಳು ನಿಮಗೆ. Bhima. Deepa has not been to Bangalore. Right answer. Very good. Savitri. Have you finished your homework? Right answer. Very good. So ಓದ್ಕೊಂಡಿದ್ದೀರಾ ಹಂಗಾರೆ. ಅಕ್ಷತಾ. They have gone to a rock concert. Okay. Right answer. Savitri. Have you been to Japan? Very good. Jyoti. We have never eaten Mexican food. Right answer. Very good. Bhima. Deepa has forgotten her umbrella. ಯಾವುದು? First one, second one, third one? Third one ರೀ. Very good. Jyoti. Have the sun come up? Which one? Third one, second one? Second one. Sure? ಯಾಕೆ ಮೊನ್ನೆನೇ ಆಯ್ತಲ್ಲ ಕ್ಲಾಸ್ ಜೊತೆ? Second one. Second one. Wrong answer. ಮೊನ್ನೆನೇ ಕ್ಲಾಸ್ ಆಗಿತ್ತಲ್ಲ ಜೊತೆ. ಸಾವಿತ್ರಿ. The children have found the lost puppy. Very good. ಅಕ್ಷತಾ. I haven't worked for last December. ಪಕ್ಕಾ? Since, okay? I haven't worked since last December. Last question is Bhima. He has finished his homework. Which one, sir?
ಫಸ್ಟ್ ಒನ್, ಥರ್ಡ್ ಒನ್. ಥರ್ಡ್ ಒನ್, ಹಾ, ಥರ್ಡ್ ಒನ್. ಸೆಕೆಂಡ್ ಹ್ಯಾಂಡ್ ಬರ್ತೈತಿ. ಯಾಕೆ ಭೀಮಾ? ಸೆಕೆಂಡ್ ಹ್ಯಾಂಡ್. ರೈಟ್. ಥ್ಯಾಂಕ್ ಯು ಗೈಸ್.